ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲಾ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ಭೈರವ ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಮಠ ಸೈಕಲ್ ರೈಡ್ ಮಾಡಕತ್ತೀವಿ. ಇದು ನಮ್ಮ ಸೈಕಲ್ ಸೆಟಪ್ ಎಲ್ಲ. ಭೈರವ ಒಳಗೆ ಮಲ್ಕೊಂಡವನೆ. ನಾವು ನಿನ್ನೆ ರಾತ್ರಿ ಇಲ್ಲೇ ಒಂದು ಫಾರೆಸ್ಟ್ ಗಾರ್ಡ್ ಇರ್ತಾರಲ್ಲ ಅವ್ರದ್ದೇ ಆಫೀಸಲ್ಲಿ ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ಬಿಟ್ಟೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಹಾಗೆ ಜೊತೆಗೆ ಒಂದು ವೀಡಿಯೋನೇ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ನೀವೆಲ್ಲ ಬೈತಿರ್ತಾರೆ ನನಗೆ ವೀಡಿಯೋ ಅಪ್ಲೋಡ್ ಮಾಡಲ್ಲ ಅಂತ. ಬೆಳಗ್ಗೆ ಕುತ್ಕೊಂಡು 1.5 ಗಂಟೆಗೆ ಪಟ್ಟಂತ ಎಡಿಟ್ ಮಾಡಿಬಿಟ್ಟಿನಿ. ಎಲ್ಲ ಎಡಪ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ನೋಡ್ಬೇಕು ಇವಾಗ. ಬರ ನಂಗೆ ಅವರೇ ಹೋಸ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೊ ಮಚ್. ಅವ್ರು ಫಾರೆಸ್ಟ್ ಗಾರ್ಡಲ್ಲಿ ಬೋಟ್ ಸಿಗ್ಬೋದು ನನಗೆ. ಅಲ್ಲೇ ಒಂದು 5 ನಿಮಿಷ ಲೇಟ್ ಆಯಿತು. ಇದೆ ಅನ್ಸುತ್ತೆ ಲೋಡ್ ಮಾಡ್ತಿದ್ದಾರೆ. ಜಾನೇವಲ್ಲನ ಜನ ಜಾಸ್ತಿ ಅವರೇ, ಗಾಡಿಗಳು ಕಮ್ಮಿ ಅವೆ. ಬೈ ಬೈ मैं सोचा मेरे को मिस होगा. 40 रुपये. एक मिनट टाइम है ना अभी, 2-3 मिनट हो गया टाइम. 40. ओ ये भी सुवर्ण दुर्गा. वो ये पूरा सब एक ही का है ना मालिक? उधर से मैं गोवा से आया. 6 या 7 पूरा करके आया. पूरा एक ही है ना मालिक? ये प्राइवेट है ना? ठीक है, ಥ್ಯಾಂಕ್ ಯು. ಆ್ಯಕ್ಚುಲಿ ಭೈರವಂಗೆ ಏನು ಚಾರ್ಜ್ ಮಾಡಿಲ್ಲ, ಭೈರವಂಗೆ ಫ್ರೀ ಹಾಕೋರೆ. ಇವೆಲ್ಲ ಬೋಟು ರತ್ನಗಿರಿ ಜಿಲ್ಲೆನಲ್ಲಿ ರಿಜಿಸ್ಟರ್ ಆಗವೆ. ಇದು RTN ಅಂತಿದೆ ನೋಡಿ, RTN 4 ಮತ್ತು 1 to 4 ಅಂತ. ಇದ್ರ ಹೆಸರು ವೈಭವ್ ಅಂತ ಈ ಗಾಡಿ ಹೆಸರು. ಮಸ್ತಿದೆ ಗಾಡಿ, ಸೇಮ್ ಎಲ್ಲ ಒಂದೇ ಸೈಜು. ಭೈರವ ಹೌದು, ಅವನಿಗೆ ಹೊಟ್ಟೆ ಹಸ್ತಿರ್ಬೇಕು, ಊಟಕ್ಕೆ ಹಾಕ್ಬೇಕು ಆ ಕಡೆ ಹೋಗಿ. ಬೆಳಗ್ಗೆ ಎಂಥ ಸೀನ್ ಗುರು. ಅಲ್ಲಿ ನೋಡಿ ಟ್ರೈನ್ ಫುಲ್ ಖಾಲಿ ಹೋಗ್ತಿದೆ. ಅದು ಈ ನದಿನ ಕ್ರಾಸ್ ಮಾಡೋಕ್ಕೆ ರೈಲಿಗೆ ಅಲ್ಲಿ ಬ್ರಿಡ್ಜು. ರೋಡ್ಗೆ ಇನ್ನೊಂದು 10 ಕಿಲೋಮೀಟ್ರ್ ಆಚೆ ಕಡೆ ಇದೆ. ಮಸ್ತ್ ಸೀನ್ ಇದೆ ಮಾತ್ರ. ಗುರು ಇಲ್ಲಿ ಯಾರೋ ಒಂದಿಷ್ಟು ಜನ ತಲೆ ಮಾಸ್ದವ್ರು ಬಂದ್ಬಿಟ್ಟವ್ರು ಗುರು. ಓ ಯಾ ಸ್ನ್ಯಾಪ್. आपका नाम क्या है? सुदर्शन. सुदर्शन, कहाँ से आए आप? कर्नाटका. कर्नाटक से आए ನಾವು ಸುಮ್ಮನೆ ಅವಾಗಿಂದ ಸುಮ್ಮನೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಗಾಬರಿ ಮಾಡ್ತಾರೆ. ಬೆಳಗ್ಗೆ ನಾವು ಫೆರಿ ಕ್ರಾಸ್ ಮಾಡ್ಕೊಂಡು ಬಂದ್ವಿ, ಮಸ್ತ್ ಇತ್ತು. ಅಲ್ಲಿ ಪಾಪ ಒಂದಿಷ್ಟು ಜನ ಒಂದು 60+ ಬಂದಿದ್ರು, ಅಂದರೆ 60 ವರ್ಷದ ಮೇಲವರು. ಫುಲ್ಲು ಕೇಕೆ ಹೊಡಿತಿದ್ರು ಗುರು. ನಂಗಂತೂ ಏನು ಬೆಳಗ್ಗೆ ಹಿಂಸೆ ಅನ್ನಿಸ್ತಿತ್ತು. ಅವರು ಪಾಪ ಎಂಜಾಯ್ ಮಾಡೋಕ್ಕೆ ಬಂದವ್ರೆ, ಏನು ಮಾಡೋಕ್ಕಾಗಲ್ಲ. ರೋಡ್ ಮಸ್ತಿದೆ. ಇವತ್ತು ಮಹಾರಾಷ್ಟ್ರ ಕ್ರಾಸ್ ಮಾಡಿ ಗುಜರಾತ್ ಎಂಟ್ರ್ ಆಗ್ತೀನಿ. ಗುಜರಾತ್ 2ನೇ ಸಲ
ऑफिशियली साइकिल और क्या काम करते हैं? हम हाँ हम कुछ नहीं काम करते, हाँ अभी घूमता रहता है। पहले क्या काम करता था? पहला माथाड़ी काम करता था। माथाड़ी का मतलब? वो गुनी उठाता था, गुनी ओ अनाज का गुनी रहता है ना, हाँ 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 100 किलो का, हाँ वो शक्कर का, हाँ। अनाज का, वो उठाता था। हम बोलते हैं उसको हमाली, हमारे हाँ फ्रॉम कन्याकुमारी. I'm this trip is from Kanyakumari to Cape Town. Cape Town. Yes. Name? Sudarshan. Sudarshan. That's Sudarshan DT. Huh? You are Yeah, in yeah. Sudarshan Sanchari. Okay. Thank you. हमारा वो साइकिल लोग बहुत मयूर रहता है। हाँ आप क्या बोलते हैं? हमाली बोलते हैं ना? हाँ हमारे 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 हाँ उधर हमाली बोलते हैं. हमारे बरोबर। हाँ तो अभी रेस्ट. रेस्ट अभी रेस्ट। अभी ठीक है. rest। ठीक है मिलते हैं. हाँ मिलो बाय. चलो। ನಾನು ಆ್ಯಕ್ಚುಲಿ ರೂಟ್ ಮ್ಯಾಪ್ ನೋಡ್ತಾ ಇದ್ದೆ, ಹೆಂಗಪ್ಪ ಹೋಗೋದು ಎಲ್ಲಿಗೆ ಹೋಗೋದು ಅಂತ. ಅಂಕಲ್ ಬಂದ್ಬಿಟ್ಟು ಏನಿದೆ ಅಂದರು, ಹೇಳಿದೆ ಎಲ್ಲ ಹಿಂಗೆ ಅಂತ. ಎಲ್ಲಿಂದ ಬಂದು ಎಲ್ಲ ಹೇಳಿದೆ. ಸರಿ ಇದೇನಂದ್ರು ಕ್ಯಾಮ್ರಾ ಅಂದೆ. ನಂದು ವಿಡಿಯೋ ಎತ್ಕೊಂಡ್ರು. ನಿಮ್ದು ಏನಕ್ಕೆ ಎತ್ಕೊಳ್ಳಿ ಅಂದೆ. ಎತ್ಕೊ ಮಾತಾಡ್ತಾ ಅಂದರು. ಹೊಡೀರಿ ಗೋಲಿ ಅಂತ ಎತ್ಕೊಂಡೆ. ನೀವು ಇಲ್ಲೇನು ನೋಡ್ತಿದ್ದೀರೋ ಇದೆಲ್ಲ ಕೋಟೆಯ ಭಾಗ. ಇವಾಗ ನಾವು ಬರ್ತಿದ್ದಿದ್ದು ಒಂದು ಕಾಲದಲ್ಲಿ ಕೋಟೆನೇ ಆಗಿತ್ತು, ಇವಾಗೆಲ್ಲ ಬಿದ್ದೋಗಿ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ನಾವೀಗ ಮಂಗಳ ಗ್ರಹದ ಮೇಲೆ ಲ್ಯಾಂಡ್ ಆಗಿದ್ದೀವಿ, ಹಾಗಾಗಿ ಸ್ವಲ್ಪ ನಿಮಗೆ ತಗ್ಗುಗುಂಡಿಗಳೆಲ್ಲ ನೋಡೋಕೆ ಸಿಗ್ತಾ ಇದೆ. ಭೂಮಿ ಮೇಲೆ ಫ್ರಾನ್ಸು, ರಷ್ಯಾ, ಚೀನಾ, ಅಮೇರಿಕಾ ಅಂತೆಲ್ಲ ದೇಶಗಳಿದ್ದಾವೆ. ಅಲ್ಲೆಲ್ಲ ರಸ್ತೆಗಳು ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ಶ್ರೀಲಂಕಾದಲ್ಲೂ ಅಷ್ಟೇ ರಸ್ತೆಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಭಾರತ ಅಂತ ಒಂದು ದೇಶ ಇದೆ, ಅಲ್ಲಿ ಜನ ಜಾತಿ ಮತ್ತು ಧರ್ಮನ ನೋಡ್ಬಿಟ್ಟು ಓಟ್ ಹಾಕಿ ಅಲ್ಲಿರೋ ರಾಜಕಾರಣಿಗಳೆಲ್ಲ ಮಂಗಳ ಗ್ರಹದ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ಥರ ರಸ್ತೆಗಳನ್ನ ಮಾಡೋರೆ. ಸಖತ್ ಧೂಳು ಬರ್ತಾ ಇದೆ. ಇದೊಂಥರ ನಿಮಗೆ ಚಂದ್ರನ ಮೇಲೆ ಬರುವಂಥ ಬಿರುಗಾಳಿ. ಚಂದ್ರನ ಮೇಲೆ ಬಿರುಗಾಳಿ ಬೀಸಿದಾಗಲೂ ಇದೇ ಥರ ಧೂಳು ಬರುತ್ತೆ. ಇವಾಗ ನ್ಯಾಷನಲ್ ಹೈವೇಗೆ ಒಂದು ಬಿದ್ದಾಯಿತು. ಇಲ್ಲಿಂದ ಕಚ್ಚು 840 ಕಿಲೋಮೀಟ್ರ್ ಇದೆ. 8 ದಿನ ಹೊಡಿಬೇಕು ಕಚ್ಗೆ. ನಡುವೆ ಗುಜರಾತ್ ಕ್ರಾಸ್ ಮಾಡಿಕೊಂಡು ಕಚ್ಚನ್ನು ಕ್ರಾಸ್ ಮಾಡ್ಕೊಂಡು ಅಲ್ಲೇ ಡೈರೆಕ್ಟ್ ರಾಜಸ್ಥಾನ. ಮಸ್ತಿರುತ್ತೆ ಕಚ್ಚಲ್ಲಿ. ನನಗೂ ಹೊಟ್ಟೆ ಹಸ್ತಿದೆ, ಭೈರವಂಗೂ ಹೊಟ್ಟೆ ಹಸ್ತಿದೆ. 12 ಗಂಟೆ ಆಯಿತು. ಸೈಕಲ್ ಹೊಡಿಯೋ ಇದರಲ್ಲಿ ಊಟ ಮಾಡೋದೇ ನೆನಪಿಲ್ಲ. ಇಲ್ಲೇ ಯಾವ್ದಾರ ಹೋಟ್ಲಿಗೆ ಹೊಡಿಬೇಕು. ಈ ಜಂಕ್ಷನ್ ಭಾಳ ಹೋಟ್ಲ್ ಇರ್ತವೆ. ಬೇಗ ಫಾಸ್ಟಾಗಿ ತಿನ್ನು. ಇಲ್ಲೇ ಒಂದು ಪೆಟ್ರೋಲ್ ಪಂಪ್ ಹತ್ರ ಬಂದಿದ್ದೀವಿ. ಬಂದ್ಬಿಟ್ಟು ಭೈರವ ಮಲ್ಕೊಂಡವನೆ. ನಾನು ಕೂತ್ ಸಾಕಾಯ್ತು, ಫುಲ್ ಟಯರ್ಡ್ ಆಗಿದೆ. ಬಾ ಧೂಳಲ್ಲೇ ಭೈರವ. ಅದಕ್ಕೆ ಹೇಳ್ತೀನಿ ಇಲ್ಲಿ ಮಲಿಕೆ ಬೇಡ ಅಂತ ಬಂದಿಲ್ಲಿ ಬರಲಿ. ಏನು ಎಲ್ಲಿ ಮಲಿಕೆ ಹೋಗಿ ಏನು ಭೈರವ ಅಲ್ಲ. ಬರೀ ನೋಡಿಲ್ಲ ಎಷ್ಟು ಧೂಳು ಮಡಿಕೊಂಡಿದ್ಯಾ ಮೈ ಮೇಲೆ. ಮೊನ್ನೆ ಏನೋ ಸ್ನಾನ ಮಾಡಿಸಿದ್ದೇನೆ. ಡೌನ್ ಇಲ್ಲ ಮಲ್ಕೊ. ಡೌನ್. ನೋ ಇಲ್ಲಿ ಮಲ್ಕೊಂಡ್ರೆ ಸುಮ್ಮನೆ ಅಲ್ಲೋಗಿ ಧೂಳು ಮಾಡ್ಕೊಂತಾನೆ. ನೋಡಿ ಎಷ್ಟು ಧೂಳು ಐತಾ. ಬರೀ ಮಜಲ್ಸ್ ಬೆಳೆಸಿರೋ ಸಾಲದಲ್ಲೇ ಭೈರವ ಬುದ್ಧಿ ಬೆಳೆಸ್ಬೇಕು. ನಮ್ಮ ಭೈರವಂಗೆ ಮಜಲ್ಸ್ ನೋಡಿ ಹೆಂಗವೆ ಇಲ್ಲಿ ಕಾಣಿಸಿದವ. ಕಣ್ಣಸ್ರು ಬಿಡ್ಬಿಡಿ ಮತ್ತೆ. ನಾವು ಇವಾಗ ತಾನೇ ಇಲ್ಲಿಂದ ಹೊರಡೋಂಥ ಸಮಯ 4 ಗಂಟೆ 25 ನಿಮಿಷ. ನೋಡಿ ಎಷ್ಟು ಬಿಸಿಲು ಕಡಿಮೆ ಆಗಿದೆ. ಇಷ್ಟೊತ್ತವರೆಗೂ ಸಖತ್ ಬಿಸಿಲಿತ್ತು. ಮುಂದೆ ಬೆಟ್ಟ ಕಾಣಿಸಿದೆಯಲ್ಲ, ಆ ಬೆಟ್ಟದ ನಡುವೆ ಹೋಗ್ಬೇಕು. ಆ್ಯಕ್ಚುಲಿ ಆ ಬೆಟ್ಟ ಎಡಗಡೆಗೂ ಸ್ಪ್ರೆಡ್ ಆಗಿದೆ. ಸೊ ನಡುವೆ ಸ್ವಲ್ಪ ಗ್ಯಾಪ್ ಇದೆ, ಒಂದು 110 ಮೀಟ್ರ್ ಎತ್ತರದಲ್ಲಿ. ಇವಾಗ ನಾನು 110 ಮೀಟ್ರ್ ಎಲಿವೇಶನ್ ತುಳಿಬೇಕು. ಸಂಜೆ ಆಯಿತು, ಸಮಯ ಆಗಲೇ 4 ಗಂಟೆ 57 ನಿಮಿಷ. ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ತಣ್ಣಗಿದೆ.
ತೀರಾ ಅಂಥ ಲೆವೆಲ್ಗೇನು ಹೀಟ್ ಇಲ್ಲ. ಜೋರಾಗಿ ತುಳಿದ್ರೆ ಇದೊಂದು 15 ಕಿಲೋಮೀಟ್ರ್ ಹಿಂಗೆ ಅಪ್ಪಿದೆ. ತುಳಿಬೇಕು ಅದನ್ನೇ ಇವಾಗ. ಹಿಂಗೆ ಯಾವ ದನ ನಮ್ಮನ್ನು ನೋಡ್ಬಿಟ್ಟು ಎದುರ್ತಾವೆ. ಎದುರುಬೇಡ ಡಾರ್ಲಿಂಗ್, ಎದುರುಬೇಡ. ಅಕ್ಕನ ನಾನು ಏನು ಮಾಡಲ್ಲ, ಎದುರುಬೇಡ, ನಿನ್ನ ಪಾಡಿ ನೀನು ನಿಧಾನಕ್ಕೆ ಹೋಗು. ಎಲ್ಲವೂ ಎದುರ್ತಾವಲ್ಲೋ ಯಾವೋ. ಅಜ್ಜಿ ಒಳ್ಳೆ ಸವಾಸ ಆಯಿತು ಗುರು. ನಾನು ಬೇಗ ಆ ಕಡೆ ರೈಟ್ ಸೈಡಿಗೆ ತಗೊಂಡು ಪಾಸ್ ಆಗಿಬಿಡ್ತೀನಿ. ಬಿಡ್ರು ಹತ್ಲಾಗ್ಲೇ, ಹೋಗ್ರು ಹತ್ಲಾಗ, ಆರಾಮಾಗಿ ಹೋಗ್ರು. ನನ್ನ ಅಜ್ಜಿ ಎದುರು ಸಾಯ್ತಾವೆ. ನನ್ನ ಗಾಡಿ ನೋಡ್ಬಿಟ್ಟು ಎದುರ್ತಾವೆ ಅವು. ಇಲ್ಲಿ ನೋಡಿ, ಹಿಂದೆ ನೋಡ್ರೆ ಎಷ್ಟೊಂದು ಗಾಡಿ ಬರ್ತಾವೆ. ಆ ಕಡೆ ಹೋಗು. ನಾನು ಫುಲ್ ರೈಟಿಗೆ ತಗೋತೀನಿ ಅವಾಗ. ಫುಲ್ ರೈಟಿಗೆ ತಗೊಂಡ್ರೆ ಅಷ್ಟೇ ಅವಾಗ ಬಿಡುಗಲ್ಲ. ಅಜ್ಜಿ ಇಲ್ಲಿ ಅಣ್ಣ, ನಿಂತ್ಕೊಳ್ರಲ್ಲಿ ಆಕಳವೆ ಅಲ್ಲಿ. ಡಾರ್ಲಿಂಗ್ಸ್ ನಿಧಾನಕ್ಕೆ ಹೋಗಿ, ನಾನೇನು ಮಾಡಲ್ಲ ನಿಮಗೆ. ಓಹೋ, ಈ ಹೈವೇನಲ್ಲಿ ರೋಡ್ಗಳಿಗೆ ಲಾರಿಗೆ ಸಿಕ್ಬಿಟ್ರೆ ಅವು ಕೆಳಗಡೆ ಫುಲ್ಲೆಲ್ಲ ಕೆರ್ಕೊಂಡು ಎತ್ಕೊಂಡು ಹೋಗ್ಬೇಕು. ಅಷ್ಟು ಸಮಸ್ಯೆ ಆಗುತ್ತೆ. ಅಜ್ಜಿ ಫುಲ್ಲು ಡೌನು, ಜೋರಾಗಿ ಬರ್ತಿರ್ತಾವೆ ಲಾರಿಗಳು, ಹೊಡ್ಕೊಂಡು ಹೋಗ್ಬಿಟ್ರೆ ಅಷ್ಟಾಗತ್ತೆ. ಆಮೇಲೆ ಅಲ್ಲಿ ನೋಡ್ರಿ ವ್ಯೂ ಹೆಂಗಿದೆ. ನಾವೀಗ ಬೆಟ್ಟದ ತುದಿಲಿದ್ರೆ ಎಂಥ ಸನ್ಸೆಟ್ ನೋಡ್ಬೋದು ಗೊತ್ತಾ. ಸೂಪರ್ ಆಗಿದೆ. ಅಯ್ಯೋ, ಯಾವುದೋ ಗಾಡಿಗೆ ಸರಿಯಾಗಿ ಬೆಂಕಿ ಬಿದ್ದಿದೆಯಪ್ಪ. ಹಾಂ, ಫುಲ್ಲು ಇರೋ ಬರೋದೆಲ್ಲ ಫುಲ್ ನೋಡಿ, ಇವಾಗ ತಾನೇ ಬೆಂಕಿ ಬಿದ್ದಿದ್ದಂಗಿದೆ ನೋಡಿ. ಇದೆಯಲ್ಲ ಲಾರಿ, ಅಡಿಕೆ ತುಂಬ್ಕೊಂಡೋಗೋ ಲಾರಿ ಇದು. ಅದು ಹೆಂಗೆ ಬೆಂಕಿ ಬಿದ್ದಿದೆ ಬೆಳಗ್ಗೆ ಬಿದ್ದಿದೆ. MH12 FC ಮಹಾರಾಷ್ಟ್ರದ ಗಾಡಿ ನೋಡಿ. ಅಡಿಕೆ ತುಂಬ್ಕೊಂಡು ಹೋಗ್ತಿದ್ದಾರೆ. ಫುಲ್ ಬೆಂಕಿ ಬಿದ್ದೆಲ್ಲ ಫುಲ್ ಗಾಡಿನೇ ಸುಟ್ಟೋಗಿದೆ. ಏನೇನು ಉಳಿದಿಲ್ಲ. ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಬಿದ್ದಿದೆ ಇದಕ್ಕೀಗ ಬೆಂಕಿ. ಫುಲ್ಲು ಚಿತ್ರಾನ್ನ. ಏನೇ ಅನ್ನಿ, ಡ್ರೈವರ್ಗಳಿಗೆ ಒಂದೊಂದು ಥರ ಕಷ್ಟ ಬರೋಲ್ಲ. ಇನೋವೇಟಿವ್ ಡಿಸೈನ್, ಬ್ಲ್ಯಾಕ್ ಕಲರ್ ಬಳ್ದವ್ರೆ, ಕತ್ಲಲ್ಲಿ ರಿಫ್ಲೆಕ್ಟ್ ಆಗದೇ ಇರಲಿ, ಗೊತ್ತಾಗದೇ ಇರಲಿ ಅಂತ. ಎಂಥ ತಲೆ ಇಲ್ದಿರೋ ಇಂಜಿನಿಯರ್ಗಳು ಇರ್ತಾರೆ ಅಂದರೆ ಬಿಳಿ ಬಣ್ಣ ಬೆಳಿತಾರೆ. ಅಟ್ಲೀಸ್ಟ್ ಒಂದು ಸ್ಟಿಕ್ಕರ್ ಆದರೂ ಹಾಕ್ತಾರೆ ಇದಕ್ಕೆ. ಸುಮ್ಮನೆ ಇದನ್ನು ಹಾಕ್ಬಿಟ್ಟವ್ರೆ ಸೈಡಿಗೆ ಸೇಫಾಗಿರಲಿ ಅಂತ. ಆದರೆ ಅದು ಯಾರಿಗೂ ಕಾಣೋದೇ ಇಲ್ಲ. ರೇಡಿಯಮ್ ಅವ್ರು ಹಾಕ್ಬೇಕಾನೆ ಇದಕ್ಕೆ. ತಿನ್ಬೇಕು. खाने के लिए वड़ा पाव है? ठंडा है, मेरे को ये देना। नहीं उधर ही चलेगा। ₹5 ना? ₹5 ಅಜ್ಜಿ ಹೆಂಗೆ ಇದು ₹10 ತಗೊಂಡ್ರೆ. ಅಣ್ಣ ನಮ್ಮೂರನಲ್ಲ, ಅಂದರೆ ಮಹಾರಾಷ್ಟ್ರದನಲ್ಲ, ಬಿಹಾರದವನು. ನೋಡಿ ಇಷ್ಟೇ ಇದೆ ಕಾರ್ಡಾಗ, ಒಂದು ಅರ್ಧ ಚೋಟು ಇಲ್ಲ. ಕಡಲೆ ಚೆನ್ನಾಗವೆ. ತುಂಬ ಹೊತ್ತಾದಮೇಲೆ ಒಂದು ಹೋಟ್ಲು ಸಿಕ್ತಪ್ಪ, ಹೋಟೆಲ್ ತುಳಸಿ ಅಂತ. ಹೋಗಿ ಏನಾದ್ರು ತಿನ್ಕೊಂಬಿಡ್ತೀನಿ.
ಸಖತ್ ಹೊಟ್ಟೆ ಹಸ್ದಿದೆ. ಓ ರೋಡ್ ಏನೋ ಎಷ್ಟು ಖರಾಬ್ ಆಗಿತ್ತವ್ರಲ್ಲಿ. ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು, ಧೂಳೆಲ್ಲ ಇದೆ. ರೋಡ್ ಕ್ರಾಸ್ ಮಾಡಬೇಕು ಆ ಕಡೆಗೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಉಳ್ಕೊಳಕ್ಕೆ ಜಾಗ ಕೇಳಬೇಕು. ಅಲ್ಲಿ ಹಿಂದೆ ತಿಂದಿದ್ದ ರೈಸು ಮತ್ತು ದಾಲ್ ತಿಂದೆ, ರೈಸು ಮತ್ತು ದಾಲು ಆ್ಯಕ್ಚುಲಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. 120 ರೂಪಾಯಿ ಇಸ್ಕೊಂಡ್ರು, ಹೊಟ್ಟೆಲ್ಲ ಉರಿದೋಯ್ತು ಗುರು. ಉಳ್ಕೊಳಕ್ಕೆ ಜಾಗ ಸರ್ವಾಗುತ್ತೋ ಇಲ್ಲಪ್ಪ, ನೋಡೋಣ, ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ. सर नमस्ते सर, मेरा नाम सुदर्शन, मैं आया कर्नाटका से. नो मैं एक्चुअली साउथ अफ्रीका जा रहा है साइकिल पे, और मेरे पास टेंट है. आज रात इधर रुक सकते हैं? हाँ, उधर ग्रीन दिख रहे हैं ना सर, वही रुकता हूँ. हाँ थैंक्स सर. और ये कुत्ता ऐसा झगड़ा नहीं करेगा? मेरा कुत्ता नहीं, ये एक्चुअली क्या है, अगर वो ऐसा कर रहा है ना, ये भी ऐसा किया तो झगड़ा होता है. ये चुपचाप है ना, इसलिए वो थोड़ी देर 5 मिनट, उसके बाद नहीं. भैरवा डाउन, ऐसे डाउन, फास्ट डाउन. ಇಲ್ಲೇ ಎಲ್ಲ ಸೆಟಪ್ ಮಾಡಿಬಿಟ್ಟಿನಿ ಆವಾಗಲೇ. ನೋಡ್ರಿ ಟೆಂಟ್ ಎಲ್ಲ ಫುಲ್ ರೆಡಿ ಇದೆ, ಮಲ್ಕೊಳ್ಳೋದಷ್ಟೇ ಬಾಕಿ. ಭೈರವ ಅಲ್ಲೇ ಅವನು ಇಲ್ಲಿಗೆ ಬಂದಿಲ್ಲ ಇನ್ನೂ. ಅವನು ಹಬ್ಬಂಗೆ ಕರ್ಕೊಂಬಂದ್ರೆ ಆಯಿತು. ಇಲ್ಲಿ ಸ್ವಲ್ಪ ನಾಯಿಗಳಿವೆ, ಅವು ಗೊತ್ತಿಲ್ಲದಂಗೆ ಕರ್ಕೊಂಬರ್ಬೇಕು. ನಾವು ಅವನಿಗೆ ಕರ್ಕೊಂಬಂದು ಮಲಗಿಸ್ತೀನಿ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗೋಣ. ಏನಂದರೆ, ಅಣ್ಣ ಯಾಕಣ್ಣ ನಿನ್ನ ವೀಡಿಯೋ ರೀಚ್ ಆಗ್ತಿಲ್ಲ, ಅಣ್ಣ ಯಾಕಣ್ಣ ನಿನ್ನ ವೀಡಿಯೋ ರೀಚ್ ಆಗ್ತಿಲ್ಲ ಅಂತೆಲ್ಲ ಕೆಳಗಡೆ ಕಮೆಂಟ್ ಆಗ್ತೀರಾ. ಈ ರೀಚ್ ಆಗಬೇಕು ಅಂದ್ರೆ ತುಂಬ ಸಿಂಪಲ್, ನೀವೆಲ್ಲ ಹೋಗ್ಬಿಟ್ಟು ಶೇರ್ ಮಾಡಬೇಕು. ಶೇರ್ ಮಾಡಿದ್ರೆ ಮುಗೀತು ಅಷ್ಟೆ ರೀಚ್. ಮತ್ತು ಇನ್ನೇನು ಆಟೋಮೆಟಿಕ್ಕಾಗಿ ಆಗುತ್ತೆ. 4,000 ಜನ ನೋಡ್ತಾರಲ್ವಾ, ಅದರಲ್ಲಿ ಬರೀ 200 ಜನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಟ್ಟರೆ ಸಾಕು, ಬರೀ 200 ಜನ. ಬಟ್ ಏನು ಮಾಡ್ತೀರಾ, ಯಾರು ಇಡೋಲ್ಲ. ಇಟ್ಸ್ ಓಕೆ, ಸಿಗೋಣ ನಾಳೆ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್, ಜೈ ಕರ್ನಾಟಕ. ಮತ್ತೆ